ಹಲೋ, ವೆಲ್ಕಮ್ ಬ್ಯಾಕ್ ಟು ಜೆಕೆಆರ್ ಅಕಾಡೆಮಿ. ಸೊ ಇವತ್ತು ಮುಖ್ಯವಾಗಿರುವಂತಹ ವಿಷಯವನ್ನ ತೆಗೆದುಕೊಂಡು ಬಂದಿದ್ದೀನಿ. ಅದೇನು ಅಂದ್ರೆ LBA ಯನ್ನ ಈ ವರ್ಷ ಯಾವ ತರ ಮಾಡ್ಕೊಳ್ಬೇಕು ಎನ್ನುವಂಥದ್ದು. ಸೊ ಈಗಾಗಲೇ ನಮಗೆ ಸೇತು ಬಂಧ ಕಾರ್ಯ ಮುಗಿದ ತಕ್ಷಣ ನಾವು ಮಾಡಬೇಕಾಗಿರುವಂತ ಮುಂದಿನ ಹಂತ ಯಾವುದು ಅಂದ್ರೆ ಅದು LBA ಆಧಾರಿತ ಮೌಲ್ಯಾಂಕನವನ್ನು ಮಾಡಬೇಕಾಗಿರುವಂತದ್ದು. ಸೊ ಇನ್ನೂವರೆಗೂ ಯಾವುದೇ ಅಧಿಕೃತ ಆದೇಶ ಬಂದಿಲ್ಲ, ಹೇಗ್ ಮಾಡಬೇಕು ಸರ್ ಎನ್ನುವಂತ ಒಂದು ನಿಮ್ಮ ಪ್ರಶ್ನೆ ಇರಬಹುದು. ಜೊತೆಗೆ ಈ ವರ್ಷ LBA ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಇರಲಿದೆ. ಏಕೆ ಆ ಒಂದು LBA ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಇರಲಿದೆ ಎನ್ನುವಂಥದ್ರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡೋಣ. ಹೋದ ವರ್ಷ ಕೇವಲ ಒಂದಿಷ್ಟು ಜನ ಮಾಡಿದ್ರೆ, ಒಂದಿಷ್ಟು ಜನ ಮಾಡಲಿಲ್ಲ, ಹಾಗೆ ಹೀಗೆ ಅಂತ ಹೋಯ್ತು. ಆದ್ರೆ 2026 ಹಾಗೂ 27ನೇ ಶೈಕ್ಷಣಿಕ ವರ್ಷದಲ್ಲಿ LBA ಮುಖ್ಯವಾಗಿರುವಂತಹ ಒಂದು ಕಾರ್ಯಕ್ರಮವಾಗಿ ಹೊರಬರಲಿದೆ. ಏಕೆ ಅಂದ್ರೆ ಇದು AI ಆಧಾರಿತ ಮೌಲ್ಯಾಂಕನ. ತಾವುಗಳು ಪೇಪರ್ ಅಲ್ಲಿ ನ್ಯೂಸ್ ಅಲ್ಲಿ ನೋಡಿರಬಹುದು. ಸೊ LBAಗೂ ಕೂಡ AI ಆಧಾರಿತ ಒಂದು ಮೌಲ್ಯಾಂಕನವನ್ನ ಮಾಡೋರಿದ್ದಾರೆ. ಯಾವ ತರ ಮಾಡ್ತಾರೆ ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಯಾವ ಕ್ಲಾಸಿಗೆ ಎಷ್ಟು ಅಂಕಗಳನ್ನು ತೆಗೆದುಕೊಳ್ಬೇಕು, ತದನಂತರ ಈ ವರ್ಷ LBA ಯನ್ನ ಪರಿಷ್ಕರಣೆ ಮಾಡ್ತಾರಾ? ಹೌದು, ಈ ವರ್ಷ LBA ಪರಿಷ್ಕರಣೆನೂ ಕೂಡ ಇದೆ. ಹಲವಾರು ಸಾಹಿತ್ಯವನ್ನು ರಚನೆಯನ್ನ ಮಾಡ್ತಾ ಇದ್ದಾರೆ. ಹಾಗೂ ಹೋದ ವರ್ಷ ಇರುವಂತಹ ಯಾರು ಪ್ರಿಂಟ್ ಅನ್ನ ಈಗಲೇ ಹಾಕ್ಸೋದಕ್ಕೆ ಹೋಗ್ಬಿಡಿ. ಏಕೆಂದ್ರೆ ಎಲ್ಲ ತರಗತಿಗಳ ಒಂದು LBA ಏನಾಗಲಿದೆ, ಪರಿಷ್ಕರಣೆಗೆ ಒಳಪಡಲಿದೆ. ಹಾಗಿದ್ರೆ ನಾವು ಸೇತು ಬಂದ್ ಆದ ತಕ್ಷಣ LBA ಯಾವ ತರ ಮಾಡ್ಬೇಕು ಸರ್, ಪರಿಷ್ಕರಣೆ ಆಗೋ ತನಕ ಕೂಡ ವೇಟ್ ಮಾಡ್ಬೇಕಾ ಎನ್ನುವಂಥದ್ದಾದ್ರೆ ಸಂಪೂರ್ಣವಾಗಿ ಎಲ್ಲ ಪ್ರಶ್ನೆಗಳಿಗೆ, ಎಲ್ಲ ಗೊಂದಲಗಳಿಗೆ ಉತ್ತರ ಈ ಒಂದು ವಿಡಿಯೋದಲ್ಲಿ ನಾವು ಕಂಡುಕೊಳ್ಳೋಣ. ಸೊ ಬನ್ನಿ, ತಡ ಮಾಡದೆ ನಾವು ವಿಡಿಯೋನ ಪ್ರಾರಂಭ ಮಾಡೋಣ. ಹಾಗೂ ಇನ್ನೂವರೆಗೂ ಯಾರು ಜೆಕೆಆರ್ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿಲ್ಲ, ಇಂತಹ ವಿಡಿಯೋಗಳಿಗಾಗಿ ಅವರು ಜೆಕೆಆರ್ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವರ್ಷ LBA ಏನಿಲ್ಲದೆ, LBA ಇದ್ದೇ ಇದೆ. LBA ನಮ್ಮ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಏನ್ ಕರಿತೀವಿ, ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂದ್ರೆ ಪಾಠ ಆಧಾರಿತ ಮೌಲ್ಯಾಂಕನ. 1ರಿಂದ 10ನೇ ತರಗತಿಯನ್ನು ಕೂಡ ಇದೆ. ಇವನ್ ಈ ವರ್ಷ PUC ಫಸ್ಟ್ ಇಯರ್ ಅಂಡ್ ಸೆಕೆಂಡ್ ಇಯರ್ಗೂ ಕೂಡ LBA ಯನ್ನ ಇಂಪ್ಲಿಮೆಂಟೇಷನ್ ಅನ್ನ ಮಾಡಿದ್ದಾರೆ. ಸೊ ಈ ವರ್ಷ ಏನ್ ಮಾಡ್ತಾ ಇದ್ದಾರೆ, LBA ಒಂದಿಷ್ಟು ತರಗತಿಗಳ ರಚನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗೂ ಹೋದ ವರ್ಷ ಇರುವಂತ 2025 ಹಾಗೂ 26ರಲ್ಲಿ ಏನು ಸಾಹಿತ್ಯವನ್ನ ರಚನೆ ಮಾಡಿದ್ರು ಅದರ ಪರಿಷ್ಕರಣೆ ಆಗ್ತಾ ಇದೆ. ಸೊ ಹೋದ ವರ್ಷ ನಾವೆಲ್ಲ ಕ್ವಶನ್ ಬ್ಯಾಂಕ್ ಅನ್ನ ಪ್ರಿಂಟ್ ಅಂತ ತೆಗೆದುಕೊಂಡಿದ್ದೆಲ್ಲ ಮಾಡಿದ್ವಿ. ಸೊ ಈ ವರ್ಷ ಅದು ಸ್ವಲ್ಪ ಅದರಲ್ಲಿ ಚೇಂಜಸ್ ಗಳು ಬರ್ಲಿದ್ದಾವೆ. ಸೊ ಯಾವೆಲ್ಲ ಚೇಂಜಸ್ ಗಳು ಬರ್ಲಿದ್ವು ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಸಾಗೋಣ. LBA ಯನ್ನ ನಾವು ಏಕೆ ಮಾಡ್ತೀವಿ, ಅದರ ಮುಖ್ಯ ಉದ್ದೇಶ ಏನು? ಮುಖ್ಯವಾಗಿ ನೋಡಿದ್ರೆ 1ರಿಂದ 10ನೇ ತರಗತಿವರೆಗೆ ಪಠ್ಯಕ್ರಮ ಅಥವಾ ಪಾಠ ಆಧಾರಿತ ಮೌಲ್ಯಾಂಕನವನ್ನು ಮಾಡ್ತೀವಿ. ಅದನ್ನ ದೃಢೀಕರಿಸಲು ಪಾಠ ತಿಳಿದಿದೆಯೋ ಇಲ್ಲೋ ಎನ್ನುವಂಥದ್ರ ಬಗ್ಗೆ ಒಂದು ಮೌಲ್ಯಾಂಕನ ಮಾಡ್ತೀವಿ. ಅದು LBA ಕ್ವಶನ್ ಬ್ಯಾಂಕ್ ಅನ್ನ, ಪ್ರಶ್ನೆ ಕೋಠಿಯನ್ನ ಕ್ವಶನ್ ಬ್ಯಾಂಕ್ ಅಂತ ಕರಿತೀವಿ. ಕ್ವಶನ್ ಬ್ಯಾಂಕ್ ಅನ್ನ ಕೊಡ್ತಾರೆ. ಆ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡು ಆ ಒಂದು ಪಾಠದ ಮೇಲೆ, ಆ ಒಂದು ಪಾಠ ವಿದ್ಯಾರ್ಥಿಗೆ ಅರ್ಥ ಆಗಿದೆಯೋ ಇಲ್ಲೋ ಎನ್ನುವಂಥದ್ರ ಬಗ್ಗೆ ಸಂಪೂರ್ಣವಾಗಿ ಅದನ್ನ ಮೌಲ್ಯಮಾಪನ ಮಾಡೋದಕ್ಕೆ LBA ಯನ್ನ ಮಾಡ್ತೀವಿ. ವಿದ್ಯಾರ್ಥಿಗಳ ಕಲಿಕಾ ಸುಧಾರಣೆ ಆಗ್ತದೆ LBA ಮಾಡೋದ್ರಿಂದ. ಹಾಗಾಗಿ ಇದಕ್ಕೆ ಹಲವಾರು ಜನರು ಒಪ್ಪಿಗೆನೂ ಕೂಡ ಇರದೇನೂ ಕೂಡ ಇರ್ಬೋದು. ಯಾಕಂದ್ರೆ ಒಂದು ಎಕ್ಸ್ಟ್ರಾ ವರ್ಕ್ ಅಂತಾನು ಕೂಡ ಹೋದ ವರ್ಷದಿಂದನೇ ನಾವು ಹೇಳ್ತಾ ಬಂದಿದ್ವಿ. ಹಾಗಾಗಿ 2-3 ಸಲ ಇಲಾಖೆನೂ ಕೂಡ ತನ್ನ ಪರಿಷ್ಕೃತ ಆದೇಶವನ್ನ ಹೊರಡಿಸಿತ್ತು. ಯಾಕಂದ್ರೆ ಮಾರ್ಕ್ಸ್ಗಳು ಬಹಳಷ್ಟು ಇರ್ತವೆ. ತದನಂತರ ಮ್ಯಾಥ್ಸ್ ಅಲ್ಲಿ, ಸೈನ್ಸ್ ಅಲ್ಲಿ ಸಿಲೆಬಸ್ ಬಹಳ ಇರ್ತದೆ. ವಿಶೇಷವಾಗಿ 10th ಕ್ಲಾಸ್ಗೆ ಸಂಬಂಧಿಸಿದಂತೆ ಹಲವಾರು ಜನರು ಇದರ ತಕರಾರು ಕೂಡ ಇತ್ತು. ಆದರೆ ಈ ವರ್ಷನೂ ಕೂಡ LBA ಹಾಗೆ ಇರಲಿದೆ. ಸೊ ಹಾಗಿದ್ರೆ LBA ಯನ್ನ ನಾವು ಯಾವ ತರ ಅಸೆಸ್ಮೆಂಟ್ ಅನ್ನ ಮಾಡ್ಕೊಳ್ಬೇಕು ಎನ್ನುವಂಥದ್ದು. ಸೊ ನೋಡಿ, ಮುಖ್ಯವಾಗಿ 1 to 10th ತರಗತಿವರೆಗೆ ಒಟ್ಟು 65 ಪ್ರಶ್ನೆ ಕೋಠಿಗಳ ರಚನೆ ಈ ವರ್ಷ ಮಾಡಿದ್ದಾರೆ. ಎಲ್ಲ ತರಗತಿಗೆ 1 to 10th ಗೆ ಸಂಬಂಧಿಸಿದಂತೆ. ಹಾಗೂ ಎಲ್ಲ ಮುಖ್ಯವಾಗಿ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ, ಹಾಗೂ ಬೇರೆ ಬೇರೆ ವಿಷಯಗಳು ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್ ಕೂಡ ಇದರಲ್ಲಿ ಇರ್ತವೆ. ಹಾಗೂ ಯಾವೆಲ್ಲ ವಿಷಯಗಳಿದಾವೆ ಅನ್ನೋದು ಕೂಡ ಹೀಗೆ ಒಟ್ಟು 65 ಕ್ವಶನ್ ಬ್ಯಾಂಕ್ಗಳು ಈ ವರ್ಷ ನಮಗೆ ಸಿಗ್ತವೆ. ಅದರಲ್ಲಿ 53 ಏನಿದಾವೆ ಅವೆಲ್ಲನೂ ಕೂಡ ಪರಿಷ್ಕರಣೆ ಆಗುವಿದಾವೆ. ಈ 65ರಲ್ಲಿ 53 ಕ್ವಶನ್ ಬ್ಯಾಂಕ್ಗಳ ಪ್ರಶ್ನೆ ಕೋಠಿಗಳನ್ನ LBA ಪ್ರಶ್ನೆ ಕೋಠಿಗಳ ಪರಿಷ್ಕರಣೆಗೆ ಒಳಪಡಿಸ್ತಾ ಇದ್ದಾರೆ. ಹಾಗೂ 12 ಕ್ವಶನ್ ಬ್ಯಾಂಕ್ಸ್ ಗಳೇನಿದಾವೆ ಹೊಸದಾಗಿ ರಚನೆಯನ್ನ ಮಾಡ್ತಾ ಇದ್ದಾರೆ. ಸೊ ಯಾವೆಲ್ಲ ತರಗತಿಗಳಿಗೆ, ಯಾವೆಲ್ಲ ವಿಷಯದಲ್ಲಿ ಅದನ್ನ ರಚನೆ ಮಾಡ್ತಾ ಇದ್ದಾರೆ ಎನ್ನುವಂಥದ್ರ ಬಗ್ಗೆನೂ ಕೂಡ ನಾವು ಮುಂದೆ ನೋಡ್ತಾ ಸಾಗೋಣ. ಸೊ ಎಸ್, ಈ ವರ್ಷ ಪರಿಷ್ಕರಣೆಯನ್ನ ಏಕೆ ಮಾಡ್ತಾ ಇದ್ದಾರೆ? ಕ್ವಶನ್ ಮಾರ್ಕ್. ಪರಿಷ್ಕರಣೆ ಏಕೆ? ಹೋದ ವರ್ಷನೇ ಕೊಟ್ಟಿದ್ದಾರೆ, ಆದ್ರೆ ಈ ವರ್ಷ ಪರಿಷ್ಕರಣೆ ಏಕೆ ಮಾಡ್ತಾ ಇದ್ದಾರೆ? ಸೊ ಇಲಾಖೆ ಮುಖ್ಯ ಉದ್ದೇಶ ಏನು ಅಂದ್ರೆ ಇನ್ನೂ ಗುಣಮಟ್ಟದ ಕ್ವಶನ್ ಬ್ಯಾಂಕ್ ರೆಡಿ ಆಗ್ಬೇಕು ಅನ್ನುವಂಥದ್ದು. ಹೋದ ವರ್ಷ ಏನಾಗಿತ್ತು, ತುರಾತುರಿಯಲ್ಲಿ 2-3 ಸಲ ಅದನ್ನ ಚೇಂಜಸ್ನು ಕೂಡ ಮಾಡಿದ್ರು. ಹಾಗಾಗಿ ಈ ವರ್ಷ ಏನ್ ಮಾಡ್ತಾ ಇದ್ದಾರೆ, 30% ಅಷ್ಟು ಕ್ವಶನ್ಸ್ ಗಳನ್ನ ತಗೊಳ್ಳಿ, ಇಲ್ಲಿ ಗಮನಿಸಬಹುದು. 30% ಕ್ವಶನ್ ಗಳನ್ನ ಸ್ವಲ್ಪ ಚೇಂಜ್ ಮಾಡ್ತಾರೆ. ಪಠ್ಯ ಪುಸ್ತಕದಲ್ಲಿರುವಂತಹ ಪ್ರಶ್ನೆಗಳನ್ನು ಕೊಡ್ತಾರೆ, ಜೊತೆಗೆ 30% ಸ್ವಲ್ಪ ಬದಲಾವಣೆಯನ್ನ ಸಂಪೂರ್ಣವಾಗಿ 1 to 10th ಕ್ಲಾಸ್ ಅಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ಅಂದ್ರೆ
ಒಂದಿಷ್ಟು ಪ್ರಶ್ನೆಗಳು ಅನ್ವಯಕ್ಕೆ ಸಂಬಂಧಿಸಿದಂತೆ, ಒಂದಿಷ್ಟು ಗ್ರಹಿಕೆಗೆ ಸಂಬಂಧಿಸಿದಂತೆ ಕ್ವಶನ್ ಗುಣಮಟ್ಟವನ್ನ ಏನ್ ಮಾಡ್ತಾ ಇದ್ದಾರೆ, ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಹಾಗೂ ಹೇಳಿಕೆ ರೂಪದ ಪ್ರಶ್ನೆಗಳನ್ನು ಸಹಿತ ಆಡ್ ಮಾಡೋರಿದ್ದಾರೆ. ಎಷ್ಟು? 30% ಇಂತಹ ಪ್ರಶ್ನೆಗಳು ಈ ವರ್ಷ LB ಯಲ್ಲಿ ನಿಮಗೆ ನೋಡೋದಕ್ಕೆ ಸಿಗ್ತವೆ. ಇನ್ನು ಹೊಸದಾಗಿ 12 ವಿಷಯಗಳಲ್ಲಿ ರಚನೆಯನ್ನು ಕೂಡ ಮಾಡ್ತಾರೆ, ಪರಿಷ್ಕರಣೆ ಕೂಡ ಜೊತೆಗೆ ಆಗ್ತಾ ಇರ್ತದೆ. ಸೊ ಹೋದ ವರ್ಷಕ್ಕಿಂತ ಈ ವರ್ಷ ಇದೇ ಡಿಫ್ರೆನ್ಸ್ ಇದೆ. ಸೊ ಈ ವರ್ಷ 30% ಅಷ್ಟು ಪ್ರಶ್ನೆಗಳು ಯಾವ ತರ ಇರಲಿದ್ದೇವೆ, ಅನ್ವಯಕ್ಕೆ ಸಂಬಂಧಿಸಿದಂತೆ, ಗ್ರಹಿಕೆಗೆ ಸಂಬಂಧಿಸಿದಂತೆ, ಗುಣಮಟ್ಟ ಹಾಗೂ ಹೇಳಿಕೆ ರೂಪದ ಪ್ರಶ್ನೆಗಳು ನಮಗೆ ನೋಡೋದಕ್ಕೆ ಸಿಗ್ತವೆ. ಏಕೆಂದ್ರೆ 10th ಎಕ್ಸಾಮ್ ಬಂದಾಗ ನಮಗೆ ವಿಜ್ಞಾನ ಹಾಗೂ ಗಣಿತದಲ್ಲಿ ಒಂದಿಷ್ಟು ಅಪ್ಲೈಡ್ ಕ್ವಶನ್ಸ್ಗಳು ಇರ್ತವೆ, ಸರಿನಾ? ಸೊ ವಿದ್ಯಾರ್ಥಿಗಳು ಆ ಒಂದು ಪಾಠದ ಆಧಾರ ಮೇಲೆ ಆ ಪಾಠಕ್ಕೆ ಸಂಬಂಧಿಸಿರುವಂತಹ ಸ್ಟೇಟ್ಮೆಂಟ್ ಟೈಪ್ ಕ್ವಶನ್ಸ್ಗಳಿಂದ ಅದನ್ನು ಕೂಡ ಆನ್ಸರ್ ಮಾಡೋದಕ್ಕೆ ಏಬಲ್ ಆಗಬೇಕು ಎನ್ನುವಂಥದ್ರ ಬಗ್ಗೆ ಇಲಾಖೆ ಒಂದು ಈ ಪರಿಷ್ಕರಣೆಯನ್ನು ಇಟ್ಕೊಂಡಿದೆ. ಸೊ ಬನ್ನಿ ಮುಂದೆ ನೋಡ್ತೀವಿ. ಇದು ಅಂತ ಗೊತ್ತಾ 65 ಕ್ವಶನ್ಸ್ ಬ್ಯಾಂಕ್ಸ್ಗಳು ಇರ್ತವೆ, ಅದರಲ್ಲಿ 53 ಪರಿಷ್ಕರಣೆಗಿದ್ದಾವೆ, 12 ಹೊಸದಾಗಿ ರಚನೆ ಮಾಡ್ತಾ ಇದ್ದಾರೆ. ಈ ವರ್ಷ ಚೇಂಜಸ್ ಏನಿದೆ ಅಂದ್ರೆ ಇದೆ, ಕ್ವಶನ್ಸ್ ಗಳಲ್ಲಿ ಸ್ವಲ್ಪ ಬದಲಾವಣೆಯನ್ನ ಮಾಡ್ತಾ ಇದ್ದಾರೆ ಪರಿಷ್ಕರಣೆಯಲ್ಲಿ. ಹಾಗಿದ್ರೆ ಸರ್, ಸೇತು ಬಂದ 15 ಡೇಸ್ ಆದ್ಮೇಲೆ ನಾವು LB ಯನ್ನ ಮಾಡ್ಬೇಕಾ ಮಾಡಬಾರ್ದಾ ಎನ್ನುವಂಥದ್ ಬಗ್ಗೆ, ಯಾಕೆಂದ್ರೆ ಇನ್ನೂವರೆಗೂ ಕೂಡ ಈ ವರ್ಷದ ಮೌಲ್ಯಾಂಕನ ಸುತ್ತೋಲೆ ಬಂದಿಲ್ಲ. ಆದ್ರೆ ಸದ್ಯದ ಮಟ್ಟಿಗೆ ಮೊನ್ನೆ ಆಗಿರ್ತಕ್ಕಂಥ ಒಂದು ಯೂಟ್ಯೂಬ್ DSCRT ಯೂಟ್ಯೂಬ್ ಲೈವ್ ಅಲ್ಲಿ ಏನ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂದ್ರೆ, ಹೋದ ವರ್ಷದ ಏನಿತ್ತು ಅದನ್ನೇ ಫಾಲೋ ಅಪ್ ಅನ್ನ ಮಾಡ್ಕೊಳ್ಬೇಕು. ಕ್ವಶನ್ ಪೇಪರ್ ಪ್ಯಾಟರ್ನ್ ಏನಿದೆ ಸೇಮ್ ಇರ್ಲಿದೆ, ಕ್ವಶನ್ ಪೇಪರ್ ಪ್ಯಾಟರ್ನ್ ಸೇಮ್ ಇರ್ಲಿದೆ. ಏನು ಕ್ವಶನ್ ಪೇಪರ್ ಪ್ಯಾಟರ್ನ್ ಅಂದ್ರೆ, ನಮಗೆ 1 ರಿಂದ 5ನೇ ತರಗತಿಗೆ ಎಷ್ಟು ಅಂಕಗಳಿಗಿತ್ತು, 15 ಅಂಕಗಳಿಗೆ ನಾವು ಪರೀಕ್ಷೆ ತೆಗೆದುಕೊಳ್ಬೇಕಾಗಿತ್ತು. ಹಾಗೂ 6 ರಿಂದ 10ನೇ ತರಗತಿಗೆ 20 ಅಂಕಗಳ ಪರೀಕ್ಷೆಯನ್ನು ತೆಗೆದುಕೊಳ್ಬೇಕಾಗಿತ್ತು. ಸೊ ಇಲ್ಲಿ 6 ರಿಂದ 10 ಏನಿತ್ತು, ಹೋದ ವರ್ಷ ಮರುಸಿಂಚನ ವಿಷಯಗಳಿದ್ದು ಅದಕ್ಕೂ ಕೂಡ ಮಾರ್ಕ್ಸ್ ಅನ್ನ ಇಟ್ಟಿದ್ವಿ. 15+5 ಟೈಪ್ ಇತ್ತು. ಈ ಒಂದು 20 ಅಂಕದ್ದು 15 LB ದಿಂದ ಬಂದ್ರೆ 5 ಮರುಸಿಂಚನದಿಂದ ತೆಗೆದುಕೊಳ್ಬೇಕಂತ ಹೇಳ್ತದೆ. ಆದ್ರೆ ಈ ವರ್ಷ ಇಲ್ಲ, ಸಂಪೂರ್ಣವಾಗಿ 20ಕ್ಕೂ 20 ಪ್ರಶ್ನೆಗಳು ಎದರಿಂದ ಇರಬೇಕು, ಕೊಟ್ಟಿರುವಂತಹ LBA ಪ್ರಶ್ನೆ ಕೋಠಿಯಿಂದನೇ ಇರಬೇಕು ಅಂತ ಹೇಳ್ತಿದ್ದಾರೆ. ಈ ವರ್ಷ ಮರುಸಿಂಚನದಿಂದ 5 ಅಂತ ಒಂದಿಷ್ಟು ದ್ವಂದ್ವಕ್ಕೆ ಹೋದ ವರ್ಷ ಇತ್ತು. ಸೊ ಈ ವರ್ಷ ಸಂಪೂರ್ಣವಾಗಿ ಎಲ್ಲ ಪ್ರಶ್ನೆಗಳು ಎಲ್ಲಿ ಕವರ್ ಆಗ್ತಾ ಇದ್ದಾವೆ, LB ಯಲ್ಲಿ ಕವರ್ ಆಗ್ತಾ ಇದ್ದಾವೆ. ಹಾಗಾಗಿ 20 ಅಂಕದ LB ಯನ್ನ ಸಂಪೂರ್ಣವಾಗಿ LB ಕ್ವಶನ್ ಬ್ಯಾಂಕ್ ಇಂದನೇ ತೆಗೆದುಕೊಳ್ಬೇಕು. ಹಾಗೂ 1 to 5th 15 ಮಾರ್ಕ್ಸ್ ಇರ್ತದೆ. ಇನ್ನು ಹೋದ ವರ್ಷದಂತೆ ಈ ವರ್ಷನೂ ಕೂಡ ಸೇಮ್ ಇದೆ. ಏನದು ಸೇಮ್ ಅಂದ್ರೆ, ಲ್ಯಾಂಗ್ವೇಜ್ ಅಲ್ಲಿ ಬಂದ್ರೆ, ಭಾಷಾ ವಿಷಯಗಳಿಗೆ ಬಂದ್ರೆ ಒಂದು ಗದ್ಯ ಪ್ಲಸ್ ಒಂದು ಪದ್ಯ, ಒಂದು ಗದ್ಯ ಹಾಗೂ ಒಂದು ಪದ್ಯವನ್ನು ಸೇರಿಸಿ ಒಂದು LBA ಪರೀಕ್ಷೆಯನ್ನ, ಒಂದು ಎಕ್ಸಾಮ್ ಅನ್ನ ಮಾಡ್ಬೇಕಂತ ಹೇಳಿದ್ರು. ಜೊತೆಗೆ ಸೋಷಿಯಲ್ ಸೈನ್ಸ್ಗೆ ಸಂಬಂಧಿಸಿದಂತೆ 3 ಪಾಠಗಳನ್ನ ಸೇರಿಸಿ, 3 ಪಾಠಗಳನ್ನ ಸೇರಿಸಿ ಒಂದು LBA ಪರೀಕ್ಷೆಯನ್ನ ನಡೆಸಬೇಕು ಎನ್ನುವಂಥದ್ದು ಸೇಮ್ ಅದೇ ಇರಲಿದೆ. ಆದರೆ ಕ್ವಶನ್ ಟೈಪ್ ಅಲ್ಲಿ ಬದಲಾವಣೆ ಇದೆ. ಸೊ ಹಳೆ ಈ ಸದ್ಯದ ಚಾಲ್ತಿಯಲ್ಲಿರ್ತಕ್ಕಂಥದ್ದು ಏನಿದೆ, ಹೊಸದಾಗಿ ಪರಿಷ್ಕರಣೆ ಆಗಿ ಬರುವವರೆಗೂ ಕೂಡ ಇದನ್ನೇ ಫಾಲೋ ಅಪ್ ಅನ್ನ ಮಾಡಬೇಕಾಗಿರುವಂಥದ್ದು. ಇನ್ನು ನೋಡೋಣ ಮುಂದೆ ಇಲಾಖೆ ಏನೇನು ಸಜೆಷನ್ ಕೊಡ್ತದೆ. ತದನಂತರ ಪರಿಷ್ಕರಣೆ ಆದ ಮೇಲೆ ಮತ್ತೆ ಪಾಠ ಮುಗಿದಿರುವಂತಹ ಏನು ನಮ್ಮ ಘಟಕ ಪರೀಕ್ಷೆಗಳಲ್ಲಿ LB ಪ್ರಶ್ನೆ ಪತ್ರಿಕೆಗಳನ್ನ ಅದನ್ನ ಚೇಂಜಸ್ ಮಾಡ್ಕೊಳ್ಬೇಕಾ ಅಥವಾ ಅದನ್ನೇ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸೊ ಇನ್ನೂ ಹಲವಾರು ಕ್ಲಾರಿಫಿಕೇಶನ್ ಸಿಗಬೇಕಾಗಿರುವಂಥದ್ದು. ಆದರೆ ಸದ್ಯದ ಮಟ್ಟಿಗೆ ಸೇತು ಬಂದ ಆದ ತಕ್ಷಣ LB ಯನ್ನ ಮಾಡಲೇ ಆ ಒಂದು ಸಿಲೆಬಸ್ ಕಂಪ್ಲೀಟ್ ಆದ್ಮೇಲೆ ಪಠ್ಯಕ್ರಮವನ್ನು ನಮ್ದು ಏನೇನು ಕಂಪ್ಲೀಟ್ ಆಗ್ತದೆ, ಒಂದು ಪದ್ಯ ಒಂದು ಗದ್ಯ ಆಯ್ತು ಲ್ಯಾಂಗ್ವೇಜ್ ಅಲ್ಲಿ ಅಂದ್ರೆ ಅದಕ್ಕೆ ಒಂದು LBA ಪರೀಕ್ಷೆ ಅಂತ ತೆಗೆದುಕೊಳ್ಬೇಕು. ಸೋಷಿಯಲ್ ಸೈನ್ಸ್ ಅಲ್ಲಿನೂ ಕೂಡ 3 ಪಾಠಗಳಾದ್ಮೇಲೆ ಒಂದು LB ಪರೀಕ್ಷೆ ತೆಗೆದುಕೊಳ್ಬೇಕು. ಗಣಿತ ಮತ್ತು ವಿಜ್ಞಾನದಲ್ಲಿ ಹೋದ ವರ್ಷನೂ ಕೂಡ ಡಿಫಿಕಲ್ಟಿ ಇತ್ತು. ಈ ವರ್ಷನೂ ಕೂಡ ಸ್ವಲ್ಪ ನಮ್ಮ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿಗೆ ಪ್ರತಿಯೊಂದು ಪಾಠ ಆದ್ಮೇಲೆ ಒಂದೊಂದು LBA ಪರೀಕ್ಷೆ ತೆಗೆದುಕೊಳ್ಬೇಕು ಆಗಿರುವಂಥದ್ದು ಬಹಳಷ್ಟು ಒಂದಿಷ್ಟು ಪ್ರೆಷರ್ ಅವ್ರ ಮೇಲೆ ಇದೆ. ಈ ವರ್ಷನೂ ಕೂಡ ಸೇಮ್ ಇರಲಿದೆ. ಸೊ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ನಾನು ಅನ್ಕೊಂತೀನಿ. ಅವೆಲ್ಲ ಪರಿಷ್ಕರಣೆಗೆ ಒಳಪಡ್ತವೆ. ಪರಿಷ್ಕರಣೆ ಅಂತ ಎಲ್ಲ ಗೊತ್ತಾಗ್ತದೆ, ಕೇವಲ ರಚನೆಯನ್ನ ಹೇಳ್ತವೆ. ಇಲ್ಲಿ LBA ಹೊಸದಾಗಿರುವಂತಹ ಒಂದು ರಚನೆಯನ್ನ, ಪ್ರಶ್ನೆ ಕೋಟೆಯನ್ನು ರಚನೆ ಮಾಡ್ತಾ ಇದ್ದಾರೆ ಅನ್ನುವಂಥ ಬಗ್ಗೆ ನೋಡ್ತಾ ಹೋಗೋಣ. ಇಲ್ಲಿ ನಾವು ರಚನೆ ನೋಡುವುದಾದ್ರೆ 4 ಮತ್ತು 5ನೇ ತರಗತಿ ಇಂಗ್ಲಿಷ್ ದ್ವಿತೀಯ ಭಾಷೆ ಏನಿದೆ ಅದು ಹೊಸದಾಗಿ ಈ ಸಲ ರಚನೆಯನ್ನ ಮಾಡ್ತಾ ಇದ್ದಾರೆ, ಹೊಸದಾಗಿ ರಚನೆ ಆಗ್ತಾ ಇದೆ. ಜೊತೆಗೆ 4 ಮತ್ತು 5ನೇ ತರಗತಿ ದ್ವಿಭಾಷಾ ಬೈಲ್ಯಾಂಗ್ವಲ್ ಏನಿದಾವೆ, ಬೈಲಿಂಗ್ವಲ್ ಏನು ಕ್ಲಾಸಸ್ಗಳಿದಾವೆ ಅದರನ್ನು ಕೂಡ ಈ ವರ್ಷ ರಚನೆ ಮಾಡ್ತಾ ಇದ್ದಾರೆ. ಸೊ 1 ರಿಂದ 5ನೇ ತರಗತಿಯಲ್ಲಿ 4 ಮತ್ತು 5ನೇ ತರಗತಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಅಂಡ್ ಬೈಲ್ಯಾಂಗ್ವಲ್ ಮ್ಯಾಥ್ಸ್ ಏನಿದೆ ಅದು ಹೊಸದಾಗಿ ರಚನೆ ಆಗ್ತಾ ಇದೆ. ಮಿಕ್ಕಿದೆಲ್ಲವೂ ಕೂಡ ಪರಿಷ್ಕರಣೆಗೆ ಒಳಪಡುತ್ತವೆ. ನೆಕ್ಸ್ಟ್ ನೋಡೋದಾದ್ರೆ
6ರಿಂದ 7ನೇ ತರಗತಿವರೆಗೆ ನೋಡೋದಾದ್ರೆ ಇಲ್ಲಿ ನೋಡಿ, ಗಣಿತ ವಿಷಯ ಏನಿದೆ, ಯಾವುದು ಗಣಿತ ವಿಷಯ, ಇಲ್ಲಿ ಏನಾಗ್ತಾ ಇದೆ, ಗಣಿತ ವಿಷಯ 6 ಮತ್ತು 7ನೇ ತರಗತಿಗಳಿಗೆ 6 and 7th 6 ಮತ್ತು 7ನೇ ತರಗತಿಗಳಿಗೆ ಬೋತ್ ಕನ್ನಡ ಅಂಡ್ ಇಂಗ್ಲಿಷ್, ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ಎರಡೂ ಕೂಡ ಏನಾಗ್ತಾ ಇದೆ, ಹೊಸದಾಗಿ ರಚನೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ವಿಜ್ಞಾನನೂ ಕೂಡ ಏನಾಗ್ತಾ ಇದೆ, ಹೊಸದಾಗಿ ರಚನೆ ಪ್ಲಸ್ ಪರಿಷ್ಕರಣೆ ಎರಡೂ ಕೂಡ ಆಗ್ತಾ ಇದ್ದಾವೆ. ಇದು 6 ಮತ್ತು 7ನೇ ತರಗತಿಗೆ ಸಂಬಂಧಿಸಿದಂತೆ. 8ರಿಂದ ಹಿಡ್ಕೊಂಡು 10ನೇ ತರಗತಿಗೆ ನೋಡೋದಾದ್ರೆ ಕೇವಲ ರಚನೆಯಲ್ಲಿ ಆಗ್ತಾ ಇದೆ. 8ನೇ ತರಗತಿಗೆ ಸಂಬಂಧಿಸಿದಂತೆ ಯಾವುದು 8th ಕ್ಲಾಸ್ಗೆ ಸಂಬಂಧಿಸಿದಂತೆ, ಇದು 8th ಕ್ಲಾಸ್ಗೆ ಸಂಬಂಧಿಸಿರುವಂತಹ ಗಣಿತ ಮತ್ತು ವಿಜ್ಞಾನವನ್ನ ಹೊಸದಾಗಿ ಅದನ್ನ ರಚನೆಯನ್ನು ಮಾಡ್ತಾ ಇದ್ದಾರೆ. ನಂತರ ಅದು ಪರಿಷ್ಕರಣೆ ಒಳಪಡ್ತವೆ. ಇಷ್ಟೆಲ್ಲ ರಚನೆ ಮತ್ತು ಪರಿಷ್ಕರಣೆ ಬಗ್ಗೆ ಇದೆ ಅಂತ ನಾನು ಅನ್ಕೊಂತೀನಿ. ಎಸ್, ಇವಾಗ ನಾವು ಚರ್ಚೆ ಮಾಡುವುದಾದ್ರೆ AI ಬೇಸ್ಡ್ ವ್ಯಾಲ್ಯೂಯೇಷನ್ ಒಂದಿಷ್ಟು, ಇನ್ನು ಸಂಪೂರ್ಣವಾಗಿ ಅಂತೂ ಸಿಕ್ಕಿಲ್ಲ, ಒಂದಿಷ್ಟು ಸಿಕ್ಕಿದ ಮಾಹಿತಿ ಪ್ರಕಾರ ಏನೆಲ್ಲ ಆಗ್ತಾ ಇದ್ದಾವೆ. AI ಬೇಸ್ಡ್ ಈ ಸಲ IIT ಧಾರವಾಡಿಗೆ, ಎಲ್ಲಿ IIT ಧಾರವಾಡದವರು ಇದನ್ನ ಬಿಲ್ಡ್ ಮಾಡ್ತಾ ಇದ್ದಾರೆ. ಹೊಸದಾಗಿರುವಂತ AI ಬೇಸ್ಡ್ ಇವ್ಯಾಲ್ಯೂಯೇಷನ್ ಮಾಡ್ತಾರೆ. ಇದರಲ್ಲಿ ಮುಖ್ಯವಾಗಿ ಏನೆಲ್ಲ ಕಂಟ್ರೋಲ್ ಮಾಡ್ತಾರೆ ಇವರು ಅಂದ್ರೆ ಕ್ವಶನ್ ಪೇಪರ್ ಪ್ರಿಪರೇಷನ್, ತದನಂತರ ಅದರ ಇವ್ಯಾಲ್ಯೂಯೇಷನ್. ನೋಡಿ, ಅದಕ್ಕೆ ಈ ವರ್ಷ LBA ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು. LBA ಏನ್ ಮಾಡ್ತಾ ಇದ್ದಾರೆ, AI ಬೇಸ್ಡ್ ಇವ್ಯಾಲ್ಯೂಯೇಷನ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಈ ವರ್ಷ ಕೇವಲ ಇಲಾಖೆಯಿಂದ ಸಿಕ್ಕಿರೋ ಮಾಹಿತಿ, ಹೋದ ವರ್ಷನೂ ಕೇವಲ ಡಾಟಾವನ್ನ ಕೊಡ್ತಾರೆ. ಇಷ್ಟು ಮಕ್ಕಳು A ತೆಗೆದುಕೊಂಡಿದ್ದಾರೆ, B ತೆಗೆದುಕೊಂಡಿದ್ದಾರೆ, ಗ್ರೇಡ್ ಆಟೋಮೆಟಿಕ್ ಆಗಿ ಬರ್ತಾ ಇದ್ವು, ತದನಂತರ ಕೇವಲ ಮಾಡಿದ್ವಿ ಅಥವಾ ಬಿಟ್ವಿ ಎನ್ನುವಂತ ಸ್ಥಿತಿಯಲ್ಲಿ ಹೋದ ವರ್ಷ ಮಾಡಿದ್ವಿ. ಈ ವರ್ಷ AI ಇವ್ಯಾಲ್ಯೂಯೇಷನ್, AI ಆಧಾರಿತ ಮೌಲ್ಯಾಂಕನ ಆಗಿರೋದ್ರಿಂದ ಇಲ್ಲಿ ಪ್ರತಿಯೊಂದನ್ನು ಕೂಡ ಬಹಳಷ್ಟು ಮುಖ್ಯವಾಗಿರುವಂತದ್ದು. ಮೇ ಬಿ ಸದ್ಯಕ್ಕಂತೂ ಸ್ಟಾರ್ಟಿಂಗ್ ಅಂತೂ ಇಲ್ಲ, ಮೇ ಬಿ ನಡು ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ನಂತರ ಆದ್ರೂ ಇದು ಬರಬಹುದು AI ಬೇಸ್ಡ್ ಇವ್ಯಾಲ್ಯೂಯೇಷನ್. ಸೊ ಇವಾಗ ನಾವು ಅದನ್ನ ಕರೆಕ್ಟ್ ಆಗಿ ಮಾಡಲಿಲ್ಲ ಅಂದ್ರೆ ಮುಂದೆ ನಮಗೆ ತೊಂದರೆ ಆಗ್ತಾ ಇದೆ. ಸೊ ಹಾಗಾಗಿ ಲೆಸನ್ ಪ್ಲಾನ್ ಎಂಟ್ರಿ ಮಾಡೋದಾಗಿರಬಹುದು, ತದನಂತರ LBA ನಾವು ಏನ್ ಮಾಡ್ತಾ ಇದೀವಿ, ಪ್ರಶ್ನೆ ಪತ್ರಿಕೆಯನ್ನ ತಯಾರು ಮಾಡಿಕೊಂಡು ಪರೀಕ್ಷೆ ಏನ್ ನಡೆಸ್ತೀವಿ, ಅದು ಜೊತೆಗೆ ಇವ್ಯಾಲ್ಯೂಯೇಷನ್ ಮೌಲ್ಯಾಂಕನ ಆದ್ಮೇಲೆ ಯಾವೆಲ್ಲ ವಿದ್ಯಾರ್ಥಿಗಳೆಲ್ಲ ಮುಂದೆ ಹೇಳ್ತೀನಿ ನಾನು. ಫಸ್ಟ್ಗೆ ಕ್ವಶನ್ ಪೇಪರ್ ಪ್ರಿಪರೇಷನ್ ಜೊತೆಗೆ ಇವ್ಯಾಲ್ಯೂಯೇಷನ್, ಆಮೇಲೆ ಅಚೀವ್ಮೆಂಟ್, ವಿದ್ಯಾರ್ಥಿಯ ಸಾಧನೆ ಯಾವ ತರ ಇದೆ ಎನ್ನುವಂಥದ್ದು, ತದನಂತರ ರೆಮಿಡಿಯಲ್ ಮೆಜರ್ಮೆಂಟ್ಸ್ ಅಂತ ಇದೆ. ಸೊ ಯಾವೆಲ್ಲ ವಿದ್ಯಾರ್ಥಿಗಳು ಆ ಒಂದು LBA ಪರೀಕ್ಷೆಯಲ್ಲಿ ಕಡಿಮೆ ಅಂಕಗಳನ್ನ ತೆಗೆದುಕೊಂಡಿದ್ದಾರೆ, ಅವರ ಗ್ರೇಡ್ ಕಡಿಮೆ ಇದೆ, ಅವರಿಗೆ ಮತ್ತೆ ನಾವು ಕ್ರಿಯಾ ಯೋಜನೆಯನ್ನ ಹಾಕೊಂಡು ಅವ್ರಿಗೆ ಏನೆಲ್ಲ ರೆಮಿಡಿಯಲ್ ಪರಿಹಾರ ಬೋಧನೆ ಅವ್ರಿಗೆ ಯಾವ ತರ ಮಾಡ್ತೀವಿ ಎನ್ನುವಂತ ಮಾಹಿತಿ ಸಂಪೂರ್ಣವಾಗಿ ಇಡಬೇಕಾಗಿರುವಂತದ್ದು. ಸೊ ಈ ಒಂದು ಸರ್ಕಲ್ ಎಲ್ಲನೂ ಕೂಡ AI ಬೇಸ್ಡ್ ನಮ್ದು ಇವ್ಯಾಲ್ಯೂಯೇಷನ್ ಆಗ್ತದೆ. ಇದೆಲ್ಲ ಸರ್ಕಲ್ ಇದೆ, ಈ ಎಲ್ಲ ಸರ್ಕಲ್ ಇದೆ. ಸೊ ಈ ವರ್ಷ LBA ಕೇವಲ ಡಾಟಾ, ಕೇವಲ ಸಂಖ್ಯೆಗಳನ್ನ ಹಾಕಿದ್ರೆ ಅಷ್ಟೇ ಸಾಲದು. ಈ ವರ್ಷ ಕ್ವಾಲಿಟೇಟಿವ್ ಗುಣಮಟ್ಟದ ಕಲಿಕೆಗೆ ಒತ್ತು ಕೊಡ್ತಾ ಇದೆ. ಹಾಗಾಗಿ AI ಬೇಸ್ಡ್ ಇವ್ಯಾಲ್ಯೂಯೇಷನ್ ಆಗಲಿದೆ. ಸೊ ಸ್ವಲ್ಪ ಮಾಹಿತಿ ನಮಗೂ ಸಿಕ್ಕಿರುವಂತ ಪ್ರಕಾರ ಇಷ್ಟು ಸರ್ಕಲ್ ಇರಲಿದೆ. ಕ್ವಶನ್ ಪ್ರಿಪರೇಷನ್, ತದನಂತರ ನಾವು ಇವ್ಯಾಲ್ಯೂಯೇಷನ್ ಮಾಡ್ತೀವಿ, ಅಚೀವ್ಮೆಂಟ್ ಇದೆ, ರೆಮಿಡಿಯಲ್ ಮೆಜರ್ಮೆಂಟ್ಸ್ ಗಳು ಏನೇನು ಇರ್ತವೆ ಅದ್ರ ಬಗ್ಗೆ, ಇದೆಲ್ಲದರ ಬಗ್ಗೆ AI ಇವ್ಯಾಲ್ಯೂಯೇಷನ್ ಮಾಡಿ ನಮಗೆ ಕೊಡ್ತಿದೆ. ಸೊ ಹಾಗಾಗಿ ಈ ವರ್ಷ LBA ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂತದ್ದು 1 to 10th ಕ್ಲಾಸ್ ವರೆಗೂ ಕೂಡ. ಹೋದ ವರ್ಷ ಏನಾಗಿತ್ತು ಅಂದ್ರೆ ನಾವು ಒಂದಿಷ್ಟು ಜನ ಹಾಕಿದ್ವಿ, ಒಂದಿಷ್ಟು ಜನ ಮಾಡಿರ್ಲಿಲ್ಲ. ಹೇಗೆಂದ್ರೆ ಹೋದ ವರ್ಷ 2025 ಹಾಗೂ 26 ಹೊಸದಾಗಿ ಪರಿಚಯ ಮಾಡಿಕೊಟ್ಟಿದ್ರು. ಅದು ಈ ವರ್ಷ ಸುಧಾರಿತವಾಗಿ ಬರಲಿದೆ. ಸೊ ಹಾಗಾಗಿ LBA ರೆಡಿ ಮಾಡಿಕೊಂಡು ಇಟ್ಕೊಳ್ಬೇಕಾಗಿರುವಂತದ್ದು. ಸೊ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಜಕಾರ ಅಕಾಡೆಮಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ವಿಡಿಯೋನ ಅತಿ ಹೆಚ್ಚಿಗೆ ಶೇರ್ ಮಾಡ್ತಾ ಇರಿ. ಮತ್ತೆ ಏನಾದರೂ ಅಪ್ಡೇಟ್ಸ್ಗಳು ಬರ್ತಾ ಇದ್ರೆ ಜಕಾರ ಅಕಾಡೆಮಿ ಜೊತೆಗೆ ತಾವುಗಳು ಲಿಂಕ್ ಅಲ್ಲಿ ಇರಿ. ಹಾಗೂ ನಮ್ಮ ವಾಟ್ಸ್ಆಪ್ ಚಾನೆಲ್ನೂ ಕೂಡ ಇದೆ, ಅಲ್ಲಿನೂ ಕೂಡ ತಾವು ಅಪ್ಡೇಟ್ ಇದ್ರೆ ಹಲವಾರು ಡಾಕ್ಯುಮೆಂಟ್ಸ್ಗಳನ್ನ, ದಾಖಲೆಗಳನ್ನ ಅಲ್ಲಿ ನಾವು ಹಾಕ್ತಾ ಇರ್ತೀವಿ. ಅಲ್ಲಿ ತಾವು PDF ರೂಪದಲ್ಲಿ ಅದನ್ನ ಪಡೆದುಕೊಳ್ತಾ ಇರಬಹುದು. ಸೊ ಇದೆಲ್ಲವೂ ಕೂಡ LBAಗೆ ಸಂಬಂಧಿಸಿದಂತೆ. ಜಸ್ಟ್ ನಮ್ಮ ಸೇತು ಬಂದ ಆದ ತಕ್ಷಣ LBA ಪ್ರಾರಂಭ ಆಗ್ತದೆ. LBA ಯಾರು ಕೂಡ ಪ್ರಿಂಟ್ ಹಾಕ್ಸೋದಕ್ಕೆ ಹೋಗ್ಬೇಡಿ ಇವಾಗ, ಯಾಕಂದ್ರೆ ಪರಿಷ್ಕರಣೆಗೆ ಒಳಪಡ್ತಾ ಇದೆ. ಗೊತ್ತಾಯ್ತಾ, ಯಾವೆಲ್ಲ ತರಗತಿಗೆ ಹೊಸದಾಗಿ ರಚನೆ ಆಗ್ತಾ ಇದೆ, ತದನಂತರ ಪರಿಷ್ಕರಣೆ ಏನೆಲ್ಲ ಮಾಡ್ತಾ ಇದ್ರಿ ಅನ್ನೋದನ್ನು ಕೂಡ ನಾನು ಒಂದಿಷ್ಟು ಹೇಳಿದ್ದೇನೆ. ತದನಂತರ ಮತ್ತೆ ಮೇ ಬಿ 1 or 2 months ಅಲ್ಲಿ ಪರಿಷ್ಕೃತವಾಗಿರೋ ಹೊಸದಾಗಿರುವಂತಹ ಒಂದು LBA ಕ್ವಶನ್ ಬ್ಯಾಂಕ್ ನಮ್ಮ DSIT ವೆಬ್ಸೈಟ್ ಅಲ್ಲಿ ಲಭ್ಯ ಆಗ್ತವೆ. ಆಲ್ಮೋಸ್ಟ್ ಎಲ್ಲನೂ ಕೂಡ ಟೀಮ್ ವೈಸ್ ಅದನ್ನ ರೆಡಿ ಮಾಡಿದ್ದಾರೆ. ಸರಿಸುಮಾರಾಗಿ 20 ಡೈಟ್ಸ್ಗಳಿಗೆ 20 ಡೈಟ್ಸ್ಗಳಿಗೆ ಅದರ ಕಾರ್ಯಭಾರವನ್ನ ನಿಗದಿ ಮಾಡಿ ಕೊಟ್ಟಿದ್ದಾರೆ. ಬೇರೆ ಬೇರೆ ಡೈಟ್ಗಳು, ಬೇರೆ ಬೇರೆ ವಿಷಯದನ್ನ ಅವರು RPsಗಳನ್ನ ನೇಮಕ ಮಾಡಿಕೊಂಡು ಅದಕ್ಕೆ ಆಗಿರತಕ್ಕಂಥ ಕ್ರಿಯಾಯೋಜನೆ ಇದೆ. ಆಯಾ ಸಂಬಂಧಿಸಿರುವಂತಹ ಡೈಟ್ಸ್ಗಳಿಗೆ ಅದನ್ನ
ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಈ ಒಂದು ಕೆಲಸದಲ್ಲಿ ಇದ್ದಾರೆ. ಮೇ ಬಿ 1 or 2 ಮಂತ್ಸ್ ಅಲ್ಲಿ ಹೊಸದಾಗಿರುವಂತಹ ಪರಿಷ್ಕೃತವಾಗಿರುವಂತಹ LBA ಕ್ವಶನ್ ಬ್ಯಾಂಕ್ ಸಿಗ್ತದೆ. ಆ ಬರುವವರೆಗೂ ಕೂಡ ಹಳೇದಾಗಿರ್ತಕ್ಕಂಥ ಕ್ವಶನ್ ಬ್ಯಾಂಕ್ ಅನ್ನು ಬಳಸ್ಕೊಂಡು ನಾವು ಪರೀಕ್ಷೆಯನ್ನು ತೆಗೆದುಕೊಳ್ಳಲೇಬೇಕಾಗಿರುವಂತದ್ದು. ಸೊ ಈ ಮಾಹಿತಿ ನಿಮಗೆ ಉಪಯೋಗ ಅನಿಸಿದ್ರೆ ಅತಿ ಹೆಚ್ಚಿಗೆ ಇದನ್ನು ಶೇರ್ ಮಾಡಿ. ಮತ್ತೆ ನಾವು ಭೇಟಿ ಹೋಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.